ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರಲ್ಲಿ ಒಂದೇ ಕುಟುಂಬದ 4 ಸಾವು. ಚೇತನ್ ಎಂಬಾತ ತಾಯಿ, ಪತ್ನಿ, ಮಗನಿಗೆ ವಿಷ ಉಣಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಶಂಕೆ. ಸ್ಥಳಕ್ಕೆ ವಿದ್ಯಾರಣ್ಯಪುರ ಪೊಲೀಸರ ಭೇಟಿ, ಪರಿಶೀಲನೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ ಭೂಕಂಪನ. ಬೆಳಗಿನ ಜಾವ ದೆಹಲಿ ಎನ್ಸಿಆರ್ನಲ್ಲಿ ಕಂಪನದ ಅನುಭವ. ರಿಕ್ಟರ್ ಪಕ್ಕದಲ್ಲಿ 4.0 ತೀವ್ರತೆ ದಾಖಲು. ಮನೆಗಳಿಂದ ಹೊರಗೆ ಓಡಿದ ಜನ, ಆತಂಕ ಪಡದಂತೆ ಪ್ರಧಾನಿ ಮೋದಿ ಸಂದೇಶ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಪ್ಲಾನ್. ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ಜೆಡಿಎಸ್ ಸಿದ್ಧತೆ. ಅಲ್ಲೇ ಜೆಡಿಎಸ್ಗೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡೋಕ್ಕೂ ಚಿಂತನೆ. ಪತಿ ನಿಧನದ ಬಳಿಕ ಪತ್ನಿಯಿಂದ ಸಂಬಂಧಿಕರು ಆಸ್ತಿ ಬರೆಸಿಕೊಂಡ ಕೇಸ್. ತನಿಖೆಯ ಉಸ್ತುವಾರಿ ಮಲ್ಲೇಶ್ವರಂ ಎಸಿಪಿ ಹೆಗಲಿಗೆ. ಗೃಹ ಸಚಿವರ ಸೂಚನೆ ಬಳಿಕ ಎಸಿಪಿಗೆ ವಹಿಸಿದ ನಗರದ ಕಮಿಷನರ್. ಇಡಿ ಹೆಸರಲ್ಲಿ ರೇಡ್ ಮಾಡಿ 30 ಲಕ್ಷ ರೂಪಾಯಿ ದರೋಡೆ ಕೇಸ್. ಪ್ರಕರಣದ ಸೂತ್ರಧಾರನನ್ನ ಬಂಧಿಸಿದ ದಕ್ಷಿಣ ಕನ್ನಡ ಪೊಲೀಸರು. ತ್ರಿಶೂರ್ನ ಕೊಡುಂಗಲ್ಲೂರು ಎಎಸ್ಐ ಶಹೀರ್ ಬಾಬು ಮಾಸ್ಟರ್ ಮೈಂಡ್. ಒಟ್ಟು 4ರನ್ನ ಕಂಬಿ ಹಿಂದೆ ಕಳುಹಿಸಿರುವ ಪೊಲೀಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.